ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಪ್ರಜ್ವಲ್ ರೇವಣ್ಣ ಹಾಸನದ ಮಾಜಿ ಸಂಸದ. ಅತ್ಯಾಚಾರ ಕೇಸ್ನಲ್ಲಿ 14 ತಿಂಗಳುಗಳಿಂದ ಜೈಲುವಾಸ ಅನುಭವಿಸ್ತಾ ಇರುವಂತ ಪ್ರಜ್ವಲ್ ಇದೀಗ ಜೀವನ ಪೂರ್ತಿ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾದಂತ ಸ್ಥಿತಿ ಬಂದಿದೆ. ಹೌದು, KR ನಗರ ಮಹಿಳೆ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನ ನೀಡಿದ್ದು ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಅಂತಂದ್ರೆ ಟಿಲ್ ಹಿಸ್ ಲಾಸ್ಟ್ ಬ್ರೆತ್, ಕೊನೆ ಉಸಿರಿರೋವರೆಗೂ ಸೆರೆವಾಸದ ಶಿಕ್ಷೆಯನ್ನ ನೀಡಿ ಆದೇಶ ಹೊರಡಿಸಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಅಂದು ಅತ್ಯಾಚಾರ ಕೃತ್ಯವೆಸಗಿ ಇಂದು ಕಣ್ಣೀರಿಟ್ಟ, ಕೈ ಮುಗಿದು ಬೇಡಿಕೊಂಡ, ಕನಿಷ್ಠ ಶಿಕ್ಷೆಗಾಗಿ ಪರಿತಪಿಸಿದ. ಮಾಡಿದ್ದ ಪಾಪ ಸುಮ್ಮನೆ ಬಿಡ್ಲಿಲ್ಲ. ತಂದೆಯ ಪೂಜೆ ಫಲಿಸಲಿಲ್ಲ, ತಾಯಿಯ ಪ್ರಾರ್ಥನೆಯೂ ಕೈಗೂಡ್ಲಿಲ್ಲ. 14 ತಿಂಗಳ ಸೆರೆವಾಸ, 7 ತಿಂಗಳ ಕಾನೂನು ಹೋರಾಟ, 4 ತಿಂಗಳ ಸುದೀರ್ಘ ವಿಚಾರಣೆಯ ನಂತರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆ ವಿಧಿಸಲಾಗಿದೆ. ಅತ್ಯಾಚಾರ ಎಸಗಿದ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ. ಅತ್ಯಾಚಾರ ಅಪರಾಧಿಗೆ ಗರಿಷ್ಠ ಶಿಕ್ಷೆ ನೀಡಿ ತೀರ್ಪು ಕೊಟ್ಟ ಕೋರ್ಟ್. 11,60,000 ರೂಪಾಯಿ ದಂಡ, ಸಂತ್ರಸ್ತೆಗೆ 11 ಲಕ್ಷ ಪರಿಹಾರ. ತೀರ್ಪು ಅತಿ ದೊಡ್ಡ ತೀರ್ಪು. ಇತ್ತೀಚಿನ ವರ್ಷಗಳಲ್ಲಿ ರಾಜಕಾರಣಿಯೊಬ್ಬನಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಗರಿಷ್ಠ ಶಿಕ್ಷೆ ನೀಡಿ ಮಹತ್ವದ ತೀರ್ಪು ನೀಡಿದೆ. ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ ನೀಡಿ ಕೋರ್ಟ್ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣಗೆ 11,60,000 ರೂಪಾಯಿ ದಂಡ ವಿಧಿಸಿದೆ. ಈ ದಂಡದ ಮೊತ್ತದಲ್ಲಿ 11,25,000 ರೂಪಾಯಿಯನ್ನ ಸಂತ್ರಸ್ತೆಗೆ ನೀಡುವಂತೆ ಆದೇಶ ಹೊರಡಿಸಿದೆ. ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ MP ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. IPC ಸೆಕ್ಷನ್ 376(2) ಅಡಿಯಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿ 5 ಲಕ್ಷ ದಂಡ ವಿಧಿಸಲಾಗಿದೆ. ಹಾಗೆ ಮತ್ತೊಂದು IPC ಸೆಕ್ಷನ್ 376(2) ಅಡಿ ಪದೇ ಪದೇ ಅತ್ಯಾಚಾರ ಎಸಗಿದ ಆರೋಪದಡಿ ಜೀವನ ಪರ್ಯಂತ ಜೈಲುವಾಸ ಶಿಕ್ಷೆ ವಿಧಿಸಿ 5 ಲಕ್ಷ ದಂಡ ಹಾಕಲಾಗಿದೆ. ಅಲ್ಲದೆ IPC ಸೆಕ್ಷನ್ 354(b) ಅಡಿಯಲ್ಲಿ 7 ವರ್ಷ ಸೆರೆವಾಸ ಮತ್ತು 50,000 ದಂಡ ಹಾಕಿದೆ. ಇನ್ನು IPC ಸೆಕ್ಷನ್ 354(a), IPC 354(c), IPC 201, IT ಕಾಯ್ದೆ ಸೆಕ್ಷನ್ 66(e) ಅಡಿ 3 ವರ್ಷ ಸೆರೆವಾಸ ಮತ್ತು 25,000 ದಂಡ ಹಾಕಲಾಗಿದೆ. IPC 506 ಅಡಿ 2 ವರ್ಷ ಸೆರೆವಾಸ ಮತ್ತು 10,000 ದಂಡ ವಿಧಿಸಿದೆ. ಒಟ್ಟು ದಂಡದ ಮೊತ್ತದಲ್ಲಿ ಸಂತ್ರಸ್ತ ಮಹಿಳೆಗೆ 11,25,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಹಾಗಾದ್ರೆ ಜೀವಾವಧಿ ಮತ್ತು ಜೀವನ ಪರ್ಯಂತ ಶಿಕ್ಷೆಗಿರೋ ವ್ಯತ್ಯಾಸವೇನು? ಪ್ರಜ್ವಲ್ 14 ವರ್ಷ ಮಾತ್ರ ಜೈಲಿನಲ್ಲಿರ್ಬೇಕಾ, ಸಾಯೋವರೆಗೂ ಜೈಲಿನಲ್ಲಿರ್ಬೇಕಾ ಅನ್ನೋದಕ್ಕೂ ಆದೇಶದಲ್ಲಿ ಸ್ಪಷ್ಟತೆ ನೀಡಲಾಗಿದೆ. ಅದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ ಅನುಭವಿಸಬೇಕಾಗಿದೆ. ಜೀವಾವಧಿಗಿಂತ ಜೀವನ ಪರ್ಯಂತ ಶಿಕ್ಷೆ ದೊಡ್ಡದು. IPC ಸೆಕ್ಷನ್ 376(2) ಅಡಿ ಓರ್ವ ಮಹಿಳೆ ಮೇಲಿನ ಪದೇ ಪದೇ ಅತ್ಯಾಚಾರ ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗಿದ್ದು ಕೋರ್ಟ್ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷದ ಬಳಿಕ ಕ್ಷಮಾದಾನ ಕೊಡಬಹುದು. ಕ್ಷಮಾದಾನ ಕೊಡುವಂತ ಅಧಿಕಾರ ಸರ್ಕಾರ ಮತ್ತು ರಾಜ್ಯಪಾಲರಿಗಿದೆ. ಆದರೆ ಕೋರ್ಟ್ ಜೀವನ ಪರ್ಯಂತ ಅಂತ ಆದೇಶದಲ್ಲಿ ಉಲ್ಲೇಖಿಸಿರೋದ್ರಿಂದ ಪ್ರಜ್ವಲ್ ಜೀವನ ಪೂರ್ತಿ ಸೆರೆವಾಸದಲ್ಲೇ ಇರಬೇಕು. ಅಪರಾಧಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಇಂದಿನಿಂದ ಆರಂಭವಾಗಲಿದೆ. ಇಲ್ಲಿವರೆಗೂ ಅನುಭವಿಸಿರುವ 14 ತಿಂಗಳ ಜೈಲುವಾಸ ಅನ್ವಯಿಸಲ್ಲ. ಯಾಕಂದ್ರೆ KR ನಗರ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ಬಂಧನವಾಗಿಲ್ಲ. ಕೇವಲ ಬಾಡಿ ವಾರಂಟ್ ಮೇಲೆ ಪ್ರಜ್ವಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಹೀಗಾಗಿ ಜೀವ ಇರೋವರೆಗೂ ಬದುಕಿರೋವರೆಗೂ ಪ್ರಜ್ವಲ್ ಜೈಲಿನಲ್ಲೇ ಇರಬೇಕಾಗಿದೆ.
ಹಾಗಾದ್ರೆ ಪ್ರಜ್ವಲ್ಗೆ ಕಂಟಕ ತಂದೊಡ್ಡಿದ ಅತ್ಯಾಚಾರ ಪ್ರಕರಣ ಏನು? ಪ್ರಜ್ವಲ್ ಎಸಗಿದ ಕೃತ್ಯ ಎಂಥದ್ದು? ಕೇಸ್ ಹಿಸ್ಟ್ರಿ ಏನು ಅಂತ ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸುಗಳಿವೆ. 3 ಅತ್ಯಾಚಾರ ಕೇಸ್, 1 ಲೈಂಗಿಕ ದೌರ್ಜನ್ಯ ಕೇಸ್ ಸೇರಿ ಒಟ್ಟು 4 ಕೇಸ್ ಪೈಕಿ ಕೆಆರ್ ನಗರ ಮಹಿಳೆ ಮೇಲಿನ ರೇಪ್ ಕೇಸ್ನ ತೀರ್ಪು ಹೊರಬಿದ್ದಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರದ ಗನ್ನಿಕಡ ತೋಟದ ಮನೆಯಲ್ಲಿ ಮನೆಗೆಲಸದ ಮಹಿಳೆ ಮೇಲೆ ರೇಪ್ ಮಾಡಿದ್ದ. ಕುಡಿಯೋಕೆ ನೀರ್ ತರೋಕ್ ಹೇಳಿ ಬಲವಂತವಾಗಿ ಕೃತ್ಯ ಎಸಗಿದ್ದ. ಇದಾದ ನಂತರ ಬಸವನಗುಡಿಯ ಮನೆಯ ಕ್ಲೀನ್ ಮಾಡೋಕೆ ಮಹಿಳೆ ಬಂದಾಗ್ಲೂ ಒಗೆಯೋದಕ್ಕೆ ಬಟ್ಟೆ ತಗೊಂಡು ಹೋಗುವಂತೆ ಕರೆದು ಬಲವಂತವಾಗಿ ಅತ್ಯಾಚಾರವೆಸಗಿದ್ದ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿದ್ದಾರೆ, ಸೂಪರ್ವೈಸಿಂಗ್ ನಾನಿದ್ದೀನಿ. ಅಂಥ ಸಂದರ್ಭ ಯಾವುದೂ ಬಂದಿಲ್ಲ. ಅದನ್ನು ನಾವು ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ. ಏನಾದರೂ ಒತ್ತಡ ಇದ್ದಿದ್ರು ಅದು ಮೇಲಿನ ಮೇಲೆ ಹೋಗಿದೆ, ಕೆಳಗಡೆವರೆಗೂ ಯಾವತ್ತೂ ಬಂದಿಲ್ಲ. ಏನು ವಿಟ್ನೆಸ್ಗಳು ಸಿಗ್ತಾರೆ, ಅವ್ರ ಹೇಳಿಕೆ ತಗೊಳ್ಳುವಂಥದ್ದು ತುಂಬ ಅತ್ಯುತ್ತಮ ರೀತಿಯಲ್ಲಿ ಪ್ರೊಫೆಷ್ನಲ್ ಆಗಿ ಸೈಂಟಿಫಿಕ್ ಆಗಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿರುವಂಥದ್ದಿದೆ ಹೊರತು ಬೇರೆ ಯಾವುದೋ ಒತ್ತಡಕ್ಕೆ ಮನದು ಯಾವುದೋ ನಾವು ವಿಷಯಗಳನ್ನ ಅದರಲ್ಲಿ ಸೇರಿಸಿದ್ದೀವಿ ಅನ್ನೋವಂಥದ್ದು ಇದು ತಪ್ಪು. ಪ್ರಜ್ವಲ್ ಪರ ವಕೀಲೆ ನಳಿನಾ ಅವರು ಕೂಡ ಪ್ರತಿವಾದ ಮಾಡಿದ್ರು. ಸಂತ್ರಸ್ತ ಮಹಿಳೆ ಎಂದಿನಂತೆ ಜೀವನ ನಡೆಸ್ತಿದ್ದಾರೆ, ಪ್ರಜ್ವಲ್ ಜೀವನ ಹೆಸರು ಹಾಳಾಗಿದೆ ಅಂದ್ರು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಪ್ರಜ್ವಲ್ಗೂ ಏನಾದ್ರೂ ಹೇಳೋಕಿದೆಯಾ ಅಂತ ಕೇಳಿದ್ರು. ಏನು ಓದಿದ್ದೀರಾ ಅಂತ ಪ್ರಶ್ನಿಸಿದ್ರು. ಪ್ರಜ್ವಲ್ ದುಃಖದಲ್ಲೇ ಉತ್ತರ ನೀಡಿದ್ರು. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ರು. ಅಂತಿಮವಾಗಿ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಪ್ರಮಾಣದ ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆ ನೀಡಿ ಆದೇಶ ನೀಡಿದೆ. ಪ್ರಜ್ವಲ್ ಜೊತೆ ರಮೇಶ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH